ಚನ್ನಪಟ್ಟಣದಿಂದ ಸಿಪಿ ಯೋಗೇಶ್ವರ್ ಬಂಡಾಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯೋಗೇಶ್ವರ್ ಅವರಿಗೆ ಕ್ಷೇತ್ರ ಅವರದ್ದೇ, ಹೀಗಾಗಿ ಅವರಿಗೆ ಕೇಳುವಂತ ಶಕ್ತಿ ಇದೆ. ಜೊತೆಗೆ ಅವರ ಕ್ಷೇತ್ರ ಅದು, ಹೀಗಾಗಿ ಅವರದ್ದೇ ಆದ ಶಕ್ತಿ ಇದೆ. ಆದರೆ ಅವರು ಟಿಕೆಟ್ ಅಪೇಕ್ಷೆ ಪಡುವುದು ತಪ್ಪು ಅಲ್ಲ. ಆದರೆ ಚನ್ನಪಟ್ಟಣದಲ್ಲಿ ಎಚ್ಡಿಕೆ ಗೆದ್ದಿದ್ರು ಕಳೆದ ಬಾರಿ, ಅದು ಜೆಡಿಎಸ್ನ ಕ್ಷೇತ್ರ. ಎರಡೂ ಪಕ್ಷದ ವರಿಷ್ಠರು ಕುಳಿತುಕೊಂಡು ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಸ್ಪಷ್ಟವಾಗಿ ತಿಳಿಸುತ್ತೆ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ದಾರೆ. ಅವರು ಕೂಡ ಒಬ್ಬರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನು. ಅದು ತಪ್ಪು ಅಂತಲೂ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಹಿಡಿತವನ್ನು ಹಿಡ್ಕೊಂಡಿದ್ದಾರೆ. ಅವರದೇ ಆದಂಥ ಬೆಂಬಲಿಗರಿದ್ದಾರೆ. ಪಕ್ಷದ ಜೊತೆಗೆ ಅವರದೇ ಆದಂಥ ಒಂದು ಶಕ್ತಿನೂ ಕೂಡ ಆ ಕ್ಷೇತ್ರದಲ್ಲಿದೆ. ಆದರೆ BJP JDS ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ JDS ಪಕ್ಷ ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿ ಅಲ್ಲಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, BJP ಮತ್ತು JDS ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ. ಇಷ್ಟು ಮಾತ್ರ ಹೇಳ್ತಾನೆ, HD ಕುಮಾರಸ್ವಾಮಿ ಅವರು ಗೆದ್ದಂಥ ಕ್ಷೇತ್ರ ಅದು, JDS ಪಕ್ಷ ಗೆದ್ದಂಥ ಕ್ಷೇತ್ರ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರು ಕೂಡ ಒಬ್ಬರು ಆಕಾಂಕ್ಷಿಗಳು.